ರಾತ್ರಿ ಮಾಡಿದ ಅನ್ನ ಉಳಿದಿತ್ತಂದ್ರೆ ಈ ರೀತಿ ಉಳ್ಳಾಗಡ್ಡಿ ಒಗ್ಗರ್ಣೆ ಹಾಕಿ ನೋಡ್ರಿ, ಮಸ್ತ್ ಆಗ್ತೈತಿ ಈ ಅನ್ನ ಒಗ್ಗರ್ಣೆ. ಎಲ್ಲರಿಗೂ ನಮಸ್ಕಾರ ರೀ, ಕಲಾವತಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ. ಈ ಉಳ್ಳಾಗಡ್ಡಿ ರೈಸ್ ಹೆಂಗೆ ಮಾಡೋದು ನೋಡ್ಕೊಂಬರ್ರಿ. 2 ಉಳ್ಳಾಗಡ್ಡಿ ಈ ರೀತಿ ಉದ್ದಕ್ಕೆ ಹೆಂಚ್ಕೊಂಡೇವಿ. ಟಮಾಟಿ ಇದ್ರೂ ಹಾಕ್ಬೋದು, ಇಲ್ಲಾದರೂ ನಡೆಯತ್ರಿ. ಬಟಾಟಿನೂ ಅಷ್ಟೇ, ಒಂದು ಬಟಾಟಿ ಏನಿತ್ತು ಮನ್ಯಾಗ ಹತ್ರಲ್ಲೇ ಮಾಡಾಕತ್ತೇವಿ. ಒಂದು ಬಟಾಟಿ ತೊಗೊಂಡೇವಿ, ಸ್ವಲ್ಪ ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ, ಅಂದ್ರೂ ಮಸ್ತ್ ಆಗ್ತೈತಿ. ಒಂದು ಸ್ವಲ್ಪ ಅವ್ರಿಕಾಳು ಉಳಿದಿದ್ವು ಅನ್ನಂತಲೇ ಅದನ್ನೂ ಹಾಕತ್ತೇವಿ. ಅವ್ರಿಕಾಳು ಬಟಾಟಿ ಇದ್ರೆ ಹಾಕ್ರಿ, ಇಲ್ಲಾದ್ರೆ ನಡೆಯತ್ರಿ, ಆಪ್ಷನಲ್ ಅದ. ಈಗ ನೋಡ್ರಿ, ಗ್ಯಾಸ್ ಹಚ್ಕೊಂಡು ಅದ್ರ ಮ್ಯಾಗ ಒಂದು ಬೋಗಾನಿ ಇಡಾಕತ್ತೇವೆ ನಾವು. ಬೋಗಾನಿ ಒಂಚೂರು ಬಿಸಿ ಆಗೋದಾಗನ ಅದಕ್ಕೆ ಒಂದು 2ರಿಂದ 3 ಚಮಚ ಆಗೋಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಒಂಚೂರು ಚಲೋ ತಂಗೆ ಕಾಯಿಲದ, ಒಂದು 2ರಿಂದ 3 ಚಮಚ ಸಾಕ್ರಿ. ಅದಷ್ಟು ಎಣ್ಣೆ ಹಾಕೋಣ, ಒಂಚೂರು ಚಲೋ ತಂಗೆ ಕಾಯಿಲದ. ಎಣ್ಣೆ ಬಿಸಿ ಆಗೋದಾಗನ ಜೀರಿಗೆ ಹಾಕ್ರಿ. ಮತ್ತು ನೀವು ಸಾಸಿವೆ ಬೇಕಂದ್ರೆ ಸಾಸಿವೆನೂ ಹಾಕ್ಬೋದ್ರಿ. ನಾವು ಜೀರಿಗೆ ಅಷ್ಟು ಹಾಕತ್ತೇವೆ ಇಲ್ಲಿ. ಜೀರಿಗೆ ಚಲೋ ತಂಗೆ ಚಿಟಪಟ ಅನ್ನೋದಾಗನ ಅದಕ್ಕೆ ನಾವು ಅಲ್ಲ ಮತ್ತು ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡೇವ್ರಲ್ಲ ಅದನ್ನು ಹಾಕೊಳಕತ್ತೇವೆ ನೋಡ್ರಿ. ಈಗ ಅದನ್ನು ಎಣ್ಣೆಗೆ ಚಲೋ ತಂಗೆ ಇದಾಗ್ಲದ, ಹಸಿ ವಾಸನೆ ಹೋಗ್ಲತ್ತರದ. ಒಂಚೂರು ಕೈ ಆಡಿಸ್ರಿ ಅದನ್ನ ನೋಡ್ರಲ್ಲಿ. ಇದಾಗ ನೆಕ್ಸ್ಟ್ ಈಗ ನಾವು ಉಳ್ಳಾಗಡ್ಡಿ ಏನು ಹೆಂಚ್ಕೊಂಡು ಇಟ್ಕೊಂಡೇವಲ್ಲ, 2 ಉಳ್ಳಾಗಡ್ಡಿ ತೊಗೊಂಡೇವು ನಾವು. ಉಳ್ಳಾಗಡ್ಡಿ ರೈಸ್ ಇನ್ನೂ ಭಾಳ ಖತರ್ನಾಕ್ ಆಗ್ತೈತೆ ಅದು. ಮತ್ತು ಬೆಳಗ್ಗೆ ನಾಷ್ಟಕ್ಕಂತೂ ಆರಾಮ್ ಮಾಡ್ಕೊಂಡು ತಿಂದ್ರೆ ಮಸ್ತ್ ಆಗ್ತೈತೆ ರುಚಿ ಮಾತ್ರ. 2 ಉಳ್ಳಾಗಡ್ಡಿ ಹಾಕ್ಕೊಂಡೇವ್ರಿ. ಇದಕ್ಕೆ ನೀವು ಮತ್ತು ಬೇರೆ ಏನರ ಮನ್ಯಾಗ ತರಕಾರಿ ಬಟಾಟೆ ಆಗಲಿ ಮತ್ತು ಡೊಣ್ ಮೆಣ್ಸಿನ್ಕಾಯಿ ಆಗಲಿ ಇವೇನರ ಇದ್ದು ಅಂದ್ರೆ ಕ್ಯಾರೆಟ್ ಇದ್ರೆ ಕ್ಯಾರೆಟ್ ಹಾಕ್ರಿ, ಭಾಳ ಚಲೋ ಆಗ್ತೈತಿ. ಮತ್ತೀಗ ಅವ್ರಿಕಾಳು ನಮ್ಮ ಕಡೆ ಏನು ಸ್ವಲ್ಪ ಇದ್ದಿರಲ್ಲ ಅವನ್ನ ಹಾಕತ್ತೇವೆ ನೋಡ್ರಿ. ಅವ್ನು ಸ್ಟಾರ್ಟಿಂಗ್ ಎಣ್ಣೆ ಒಳಗೆ ಹಾಕಿರ ಪಟಕ್ನ ಕುದಿತಾವೆ. ಅವು ಎಣ್ಣೆ ಒಳಗೆ ಒಂಚೂರು ಚಲೋ ತಂಗೆ ಫ್ರೈ ಆಗ್ತಾವೆ. ಅವ್ನ ಸಂಬಂಧ ಕಚ್ ಉಳಿಯಂಗಿಲ್ಲ, ಅಂದ್ರೆ ಹಸಿ ಉಳಿಯಂಗಿಲ್ಲ. ಅದ್ರ ಸಂಬಂಧ ಸ್ಟಾರ್ಟಿಂಗ್ ಹಾಕತ್ತೇವ್ರಿ. ಅದ್ರ ಕೂಡ ನಾವು ಬಟಾಟಿ ಏನು ಹೆಂಚಿಟ್ಕೊಂಡೇವ್ರಲ್ಲ ಅದನ್ನು ಈಗ ಹಾಕೋನು. ಅದು ಎಣ್ಣೆಯಾಗ ಚಲೋ ತಂಗೆ ಫ್ರೈ ಆಗಬೇಕು. ಒಂದು ಬಟಾಟಿ ನಾವು ಸಣ್ಣದೊಂದು ಬಟಾಟಿ ಇರ್ತೈತಲ್ಲ ಅದನ್ನ ಹೆಚ್ಕೊಂಡಿಟ್ಕೊಂಡಿದ್ದು, ಅದನ್ನು ಈ ಥರ ಹಾಕಿ ಚಲೋ ತಂಗೆ ಎಣ್ಣೆಗೆ ಫ್ರೈ ಮಾಡ್ಕೊಕತ್ತೀವಿ. ಇವೆರಡು ಎಣ್ಣೆ ಒಳಗೆ ಚಲೋ ತಂಗೆ ಫ್ರೈ ಆಗಬೇಕು ಮತ್ತು ಅವ ಬೇಯ್ಬೇಕ್ರಿ ಎಣ್ಣೆ ಒಳಗೆ. ಈಗ ಚಲೋ ತಂಗೆ ಬೆಂದವು. ಅದಕ್ಕೆ ನಾವು 2 ಚಮಚ ಆಗುವಷ್ಟು ಖಾರದ ಪುಡಿ ಹಾಕಕತ್ತೀವಿ. ನಿಮ್ಗೆ ಖಾರ ಎಷ್ಟು ಬೇಕು ನೋಡ್ರಿ. ಖಾರ ಒಂಚೂರು ಚರ್ ಅನ್ನೋಂಗೆ ಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕ್ರಿ, ನಡೆಯುತ್ತೆ. ಮತ್ತೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕತ್ತೇವೆ ನೋಡ್ರಿ. ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶಿಣ ಪುಡಿ, 1 ಚಿಟಿಕೆ ಆಗುವಷ್ಟು ಹಿಂಗೆ ಹಾಕ್ಕೊಂಡೇವಿ. ಇದಿಷ್ಟು ಹಾಕ್ಕೊಂಡು ಚಲೋ ಹೊತ್ನಂಗೆ ಅದನ್ನ ಫ್ರೈ ಮಾಡ್ಕೊಳ್ಳೋಣ ರೀ ನಾವು ಅದನ್ನ. ನೈಟ್ ಅನ್ನ ಉಳಿದಿತ್ತಂದ್ರೆ ಈ ರೀತಿ ಬೆಳಗ್ಗೆ ಪಟಕ್ನ ಒಂದು 5 ಅಥವಾ 10 ನಿಮಿಷ ಒಳಗೆ ನೀವು ಈ ರೀತಿ ಉಳ್ಳಾಗಡ್ಡಿ ರೈಸ್ ಅಂದರೆ ಉಳ್ಳಾಗಡ್ಡಿ ಅನ್ನ ಒಗ್ಗರಣೆ ಮಾಡ್ಕೋಬೋದು. ಮತ್ತು ಏನೂ ತರಕಾರಿ ಇಲ್ದಾಗೂ ಇದನ್ನ ಉಳ್ಳಾಗಡ್ಡಿ ಅಷ್ಟು ಹಾಕಿ ಮಾಡ್ರೂ ಭಾಳ ಚಲೋ ಆಗ್ತೈತಿ. 2 ಉಳ್ಳಾಗಡ್ಡಿ 1 ಟಮಾಟಿ ಇದ್ರಂತೂ ಭಾಳ ಮಸ್ತ್ ಆಗ್ತೈತಿ. ಟಮಾಟಿ ಇದ್ರೆ ಹಾಕ್ರಿ, ಇಲ್ಲದ್ರೂ ನಡಿತೈತಿ. ಇದಿಷ್ಟು ಹಾಕಿ ಒಗ್ಗರಣೆ ಏನೈತ್ರಲ್ಲ ಎಣ್ಣೆ ಬಿಡೋ ಮಟ್ಟ ಚಲೋ ತಂಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಈಗ ಅದಕ್ಕೆ ನಾವು ಟಮಾಟಿ ಏನೈತ್ರಲ್ಲ ದೌಡ್ ಬೇಯಲಿ ಮತ್ತು ದೌಡು ಸಾಫ್ಟ್ ಆಗಲಿ ಅನ್ನೋ ಸಂಬಂಧ ಅದಕ್ಕೆ ನಾವೀಗ ರುಚಿಗೆ ತಕ್ಕಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೇವೆ ನೋಡ್ರಿ ಜರ್ನ. ಮತ್ತು ಅಂದಾಗೂ ಉಪ್ಪು ಇರ್ತೈತಿ, ಮತ್ತು ಇದ್ರಾಗೂ ಹೆಚ್ಚಿಗೆ ಉಪ್ಪು ಆಗೋದು ಬೇಡ, ಸ್ವಲ್ಪ ಹಾಕೋನು. ಇದಿಷ್ಟು ಹಾಕ್ಕೊಂಡು ಮತ್ತು ಒಂದು ಫೇರಿ ತಿರ್ಸುಣ್ರಿ ಎಲ್ಲ ಅದನ್ನ ಚಲೋ ತಂಗಿ ನೋಡ್ರಲ್ಲಿ. ಇದು ಒಗ್ಗರಣೆ ಏನೈತಲ್ಲ ತಯಾರಾಗೈತಿ, ಎಣ್ಣೆ ಬಿಡಾತೈತಿ ನೋಡ್ರಿ ನೀವಲ್ಲಿ. ಈಗ ಅದಕ್ಕೆ ರಾತ್ರಿ ನಮ್ದು ಏನು ಅನ್ನ ಉಳಿದಿತ್ರಲ್ಲ ಅದನ್ನೀಗ ಒಗ್ಗರಣೆ ಕೊಡಾಕತ್ತೇವೆ ನೋಡ್ರಿ. ರಾತ್ರಿ ಉಳಿದಿದ್ದು ಅನ್ನ ಆದರೂ ಹಾಕ್ಬೋದು, ಅಥವಾ ಬೆಳಗ್ಗೆ ಮಾಡಿದ್ದನ್ನು ನೀವು ಸಂಜೆನಾಗ ಒಗ್ಗರಣೆ ಹಾಕ್ಕೊಂಡು ತಿಂದ್ರೂ ಚಲೋ ಹತ್ತೈತಿ. ಅದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೋರಿ. ಯಾಕಂದ್ರೆ ಉಪ್ಪು ಖಾರ ನಮ್ದು ಒಗ್ಗರಣೆ ಏನೈತ್ರಲ್ಲ ಅನ್ನಕ್ಕೆ ಚಲೋ ತಂಗೆ ಹಿಡಿಬೇಕದ. ಇದನ್ನು ನೀವು ಲಂಚ್ ಬಾಕ್ಸ್ಗೂ ಮಾಡ್ಕೊಂಡೋದ್ರೂ ಭಾಳ ಚಲೋ ಹತ್ತೈತಿ. ಇದ್ರ ಕೂಡ ನೀವು ಮೊಸರು ಇತ್ತಂದ್ರೆ ಭಾಳ ಚಲೋ ಹತ್ತೈತಿ. ಮತ್ತು ಬರೀ ಲಿಂಬೆಕಾಯಿ ಹಿಂಡ್ಕೊಂಡು ತಿಂದ್ರೂ ಭಾಳ ಚಲೋ ಹತ್ತೈತಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ. ಒಂದು 5 ನಿಮಿಷ ಬೇಯಾಕ್ಬಿಟ್ಟು ರೀ. ಅದ್ರ ಮ್ಯಾಗ ಕೊತ್ತಂಬರಿ ಅಷ್ಟು ಉದಿಷ್ಟು ಬಿಸಿ ಉಳ್ಳಾಗಡ್ಡಿ ಅನ್ನ ಒಗ್ಗರಣೆ ತಯಾರಾತು ನಮ್ದು. ಒಮ್ಮೆ ಮಾಡಿ ನೋಡ್ರಿ, ಹೆಂಗೆ ಅನಿಸ್ತಂತ ನಮಗೆ ಹೇಳ್ರಿ ನೀವು. ನಮ್ಮ ಚಾನಲ್ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆದಷ್ಟು ಹೋಗಿ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ. ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡೋದಿರೋ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ರೀ. ಆದಷ್ಟು ಬೇಗ ಹೆಚ್ಚಿಗೆ ಸಬ್ಸ್ಕ್ರೈಬರ್ಸ್ ಆಗಲ್ಲಂತ ಹಾರೈಸ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ.